Hi, hello, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯುರ್ ಆಲ್ ಡೂಯಿಂಗ್ ವೆಲ್. ಸೊ ಹಬ್ಬದ ಸಾಲುಗಳಲ್ಲಿ ಗೌರಿ ಮತ್ತೆ ಗಣೇಶ ಹಬ್ಬ ಬಂದೇ ಬಿಡ್ತು. ಇದು ನನ್ನ ಒಂದು ತುಂಬಾ ಫೇವ್ರೆಟ್ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗೆ ಇಷ್ಟ ದೇವರು ಅಂತಂದ್ರೆ ಶಿವ. ಆ್ಯಂಡ್ ಶಿವ ಅಂತ ಹೇಳಕ್ಕೂ ನನಗೆ ಲೈಕ್ ಶಿವ ಪಾರ್ವತಿ ಜೊತೆಗೆ ಬರಬೇಕು. ಆ್ಯಂಡ್ ಗಣೇಶ, ನಮ್ಮ ಪುಟಾಣಿ ಗಣೇಶನ ಸ್ಟೋರೀಸು ಚಿಕ್ಕ ವಯಸ್ಸಿಂದ ಕೇಳಿ ನನ್ನ ಹತ್ರನೂ ಒಂದು ಗಣೇಶ ಮೂರ್ತಿ ಇತ್ತು. ನಾನು ಚಿಕ್ಕವಳಿದ್ದಾಗ ನನ್ನ ಬೆಡ್ ಪಕ್ಕನೇ ಇಟ್ಕೊಳ್ತಾ ಇದ್ದೆ ಅದನ್ನ. ಸೊ ನನಗೆ ಗಣೇಶ, ಗೌರಿ ಆ್ಯಂಡ್ ದೇರ್ ಹೋಲ್ ಫ್ಯಾಮಿಲಿ, ಸುಬ್ರಹ್ಮಣ್ಯ, ಅಶೋಕ ಸುಂದರಿ, ನಂದಿ, ಆಗಸ್ಟ್ ತಿಂಗಳು ಪೂರ್ತಿ ಹಬ್ಬದ ಒಂದು ಸಂಭ್ರಮದಲ್ಲೇ ಇದೀವಿ ಅಂತ ಅನ್ನಿಸ್ತಾ ಇದೆ. ಗೌರಿ ಗಣೇಶ ಅಂತ ಹೇಳ್ದಾಗ್ಲೇ ನನಗೆ ಒಂದು ನನ್ನ ಮನಸ್ಸಲ್ಲಿ ಒಂದು ಖುಷಿ, ಒಂದು ನಗು ಬರುತ್ತೆ. ಬಿಕಾಸ್ ದಿಸ್ ಇಸ್ ಮೈ ಫೇವ್ರೆಟ್ ಫೆಸ್ಟಿವಲ್ ಆಫ್ ದ ಇಯರ್. ತುಂಬಾ ಚಿಕ್ಕವಳಿದ್ದಾಗಿಂದನೂ ನಾನು ಈ ಒಂದು ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಜಾಯಿಂಟ್ ಫ್ಯಾಮಿಲಿಲಿ ಆಚರಿಸ್ತಾ ಇದ್ವಿ. ಆ್ಯಂಡ್ ತುಂಬಾ ಒಳ್ಳೆ ಮೆಮರೀಸ್ ಇದೆ ನಂಗೆ. ಏನೋ ಗೌರಿ ಗಣೇಶ ಹಬ್ಬ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಮೈಸೂರಲ್ಲಿ ನಾವು ಬೆಳೆದಾಗ ಅಪ್ಪ, ಅಮ್ಮ, ತಾತ, ಅಜ್ಜಿ ಎಲ್ಲರ ಜೊತೆ ಆಚರಿಸಿ ಒಂದು ನೆನಪಿದೆ. ಇದು ನನಗೆ ಒಂಥರ ಎಕ್ಸೈಟ್ಮೆಂಟ್ ಕೊಡೋ ಅಂತ ಒಂದು ಹಬ್ಬ. ಇದು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಮಾಡುವಂತ ಒಂದು ಹಬ್ಬ. ಆ್ಯಂಡ್ ನನ್ಗೆ ನನ್ನ ಮನಸ್ಸಲ್ಲಿ ನನಗೆ ಈ ಹಬ್ಬದಲ್ಲಿ ಶಿವ, ಪಾರ್ವತಿ, ಅಮ್, ಗಣೇಶನ ನನ್ನ ಮನೆಗೆ ಕರಿತಾ ಇದ್ದೀನಿ ಅನ್ನೋ ಒಂದು ಭಾವನೆನಲ್ಲಿ ನಾನು ಎಲ್ಲದನ್ನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಆಮ್ ಆಕ್ಚುಲಿ ಎಕ್ಸೈಟೆಡ್. ಐ ಆಮ್ ವೆರಿ ಎಕ್ಸೈಟೆಡ್. ಐ ಆಮ್ ಆಲ್ಸೋ ನರ್ವಸ್ ದಟ್ ಈ ಹಬ್ಬ ನಾನು ಎಷ್ಟು ದೇವರು ನಮ್ಮ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದೀನಿ. ಆ್ಯಂಡ್ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಅಂತಾನು ನನ್ನ ಮನಸ್ಸಲ್ಲಿದೆ. ಪ್ರತಿ ವರ್ಷನೂ ಭಕ್ತಿ ಶ್ರದ್ಧೆಯಿಂದನೇ ಪೂಜೆ ಮಾಡ್ತೀವಿ. ಪ್ರತಿದಿನ ಕೂಡ ಅದೇ ಮನಸ್ಸಲ್ಲಿರುತ್ತೆ. ಶಿವ, ಪಾರ್ವತಿ ಅಥವಾ ಎಲ್ಲ ದೇವರುಗಳು, ಎಲ್ಲ ಗುರುಗಳು, ಎಲ್ಲ ದೇವರ ಬಗ್ಗೆ. ಬಟ್ ಈ ಒಂದು ಹಬ್ಬ ನನ್ನ ತುಂಬಾ ಇಷ್ಟವಾದ ಹಬ್ಬ. ಸೊ ಇವಾಗ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ಸೊ ಸಿನ್ಸ್ ಗೌರಿ ಆ್ಯಂಡ್ ಗಣೇಶ ಹಬ್ಬ ಬರ್ತಾ ಇದೆ ಆಲ್ರೆಡಿ, ಇವತ್ತು ಫ್ರೈಡೇ ಈಗ ಇಲ್ಲಿ. ಸೊ ನಾನು ಅನ್ಕೊಂಡೆ ಫ್ರೈಡೇ ಆಗಿರೋದ್ರಿಂದ ಪ್ರಿಪ್ರೇಷನ್ನು ಎಲ್ಲ ತಯಾರಿ ಸ್ಟಾರ್ಟ್ ಮಾಡಲೇಬೇಕು. ಬಿಕಾಸ್ ಈ ವರ್ಷ ನಾನು ಏನು ಅನ್ಕೊಂಡಿದ್ದೀನಿ, ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಸ್ವಲ್ಪ ಗ್ರ್ಯಾಂಡಾಗೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೋದ ವರ್ಷ ವಿಯಾರ ತುಂಬ ಪುಟ್ಟ ಹುಡುಗಿ ಆಗಿದ್ಲು. ಆಲ್ದೋ ಅವಳ ಕೈಲಿ ಮರ ಜೊತೆ ಕೊಡಿಸ್ದೆ, ನಾನು ಕೊಡ್ತೀನಿ ಪ್ರತಿ ವರ್ಷ. ಸೊ ಅವಳ ಕೈಲಿ ಕೊಡಿಸ್ದೆ ಲಾಸ್ಟ್ ಇಯರು. ಈ ವರ್ಷ ಕೂಡ ಮರ ಜೊತೆ ಕೊಡಿಸ್ಬೇಕು ಅನ್ನೋ ಒಂದು ಆಸೆಯಲ್ಲಿದ್ದೀನಿ. ಬಟ್ ಪ್ರಿಪ್ರೇಷನ್ ಅಂತ ಬಂದಾಗ ಲೈಕ್ ಡೆಕೋರೇಷನ್ ಇರ್ಬೋದು, ಅಥವಾ ಗಿಫ್ಟ್ ಬ್ಯಾಗ್ಸ್, ಎಲ್ಲ ಬಂದವ್ರಿಗೆ ತಾಂಬೂಲ ಕೊಡೋ ಅಂತ ಒಂದು ಗಿಫ್ಟ್ ಬ್ಯಾಗ್ಸ್ ಏನಿರುತ್ತೆ, ಮತ್ತು ಊಟ ತಿಂಡಿ ಏನು ಬಾಕ್ಸಸ್ ಮಾಡಿ ರೆಡಿ ಮಾಡಿ ಕೊಡೋದು, ಈ ಎಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ನಿಮ್ಮ ಮುಂದೆ ಈ ಒಂದು ಕಾಂಟೆಂಟ್ ತರ್ತಾ ಇದ್ದೀನಿ. ನಾನು ಏನಕ್ಕೆ ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇಂಡಿಯಾದಲ್ಲಿ ಮಂಗಳವಾರ, ಬುಧವಾರ ಗೌರಿ ಆ್ಯಂಡ್ ಗಣೇಶ ಹಬ್ಬ ಬಿದ್ದಿದೆ. ಆದರೆ ಇಲ್ಲಿ US ಅಲ್ಲಿ ಮಂಡೇ ಆ್ಯಂಡ್ ಟ್ಯೂಸ್ಡೇ ಬರುತ್ತೆ ಪಂಚಾಂಗದ ಪ್ರಕಾರ. ಹಾಗಾಗಿ ನಾನು ಮಂಡೇ ಗೌರಿ ಹಬ್ಬ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟ್ಯೂಸ್ಡೇ ಗಣೇಶ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವೆನಸ್ಡೇ ನಮ್ಮ ಮನೆಯಲ್ಲಿ ಗಣೇಶ ಆರತಿ ಇಟ್ಕೊಂಡಿದ್ದೀವಿ ಸಂಜೆ. ಗಣೇಶನ ಆರತಿಗೆ ನನ್ನ ಒಂದು ಸ್ನೇಹಿತರು, ಬಂಧು ಬಳಗ, ಹಿತೈಷಿಗಳು ಎಲ್ಲಾರನ್ನೂ ಕರೆದು ಗಣೇಶಂಗೆ ಆರತಿ ಮಾಡಿ, ಗಣೇಶ ಮತ್ತು ಗೌರಿಗೆ ಖುಷಿಯಾಗಿ ಸೆಂಡ್ ಆಫ್ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿದ್ದೀನಿ. ಸೊ ಎಲ್ಲದಕ್ಕೂ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ತಯಾರಿ ಏನಿದೆ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಬಿಕಾಸ್ ಇಂಡಿಯಾದಿಂದ ಪ್ಯಾಕೇಜ್ ಬಂದಾಯಿತು. ನಮ್ಮ ಮಾವ ಆಲ್ರೆಡಿ ಪ್ಯಾಕೇಜ್ ಕಳ್ಸಾಗೋಗಿದೆ. ನೆಕ್ಸ್ಟ್ ಸ್ಟೆಪ್ ನನಗೆ ಪ್ರಿಪ್ರೇಷನಲ್ಲಿ ಐ ಹ್ಯಾವ್ ಟು ಗೋ get the bags. Actually ತಾಂಬೂಲ ಕೊಡೋಕ್ಕೆ ಬ್ಯಾಗ್ಸು, have to buy a few things. I'll show you guys, and we'll get to packing after that, and then we'll get to the haba. So haba ಬಂದೇ ಬಿಡ್ತು. So keep watching my videos and you'll get to see everything. ಮನೆಯಿಂದ ಹೊರಟ್ವಿ. ಮನೆ ಹತ್ರ ವಾಲ್ಮಾರ್ಟ್, ಫೈವ್ ಬಿಲೋ, ಡಾಲರ್ ಟ್ರೀ ಅಂತ ಒಂದಷ್ಟು ಜಾಗಕ್ಕೆ ಹೋಗಿ ಕಡೆಗೆ ತಾಂಬೂಲ ಬ್ಯಾಗ್ ಸಿಕ್ತು. ಫೈನಲಿ ಒಂದೆರಡು ಕಲರಲ್ಲಿ ತಗೊಂಡೆ, ಗೋಲ್ಡನ್ ಆ್ಯಂಡ್ ಸಿಲ್ವರಲ್ಲಿ. ಅದು ಮುಗಿಸಿ ಮಗು ಬಾಗ್ನಕ್ಕೆ ಒಂದಷ್ಟು ಗಿಫ್ಟ್ಸ್ ತೊಗೋಬೇಕಿತ್ತು. ನನ್ನ ಬಾಗ್ನಕ್ಕೂ ಸುಮ್ಮನೆ ಒಂದಷ್ಟು ಐಟಮ್ಸ್ ಹಾಕೋಣ ಗಿಫ್ಟ್ ಆಗಿ ಅಂತ ತೊಗೊಳಕ್ಕೆ ಹೋದ್ವಿ. ಏನು ಬೇಕಿತ್ತು ಅದು ಸಿಕ್ತು. ಆಮೇಲೆ ಹೊರಗಡೆ ಬಂದ್ವಿ. ದೆನ್ ಆಫ್ ಟು ವಾಲ್ಮಾರ್ಟ್ ನೆಕ್ಸ್ಟ್. ಅಲ್ಲಿಂದ ಸ್ವಲ್ಪ ಮುಂದೆ ಡ್ರೈವ್ ಮಾಡ್ಕೊಂಡು ಹೋದರೆ ವಾಲ್ಮಾರ್ಟ್ ಇದೆ. ವಾಲ್ಮಾರ್ಟಿಗೆ ಹೋದ್ವಿ. ಆ್ಯಂಡ್ ವಾಲ್ಮಾರ್ಟಲ್ಲಿ ವಿ ಹ್ಯಾಡ್ ಟು ಬೈ ಅ ಲಾಡ್ ಆಫ್ ಥಿಂಗ್ಸ್. ಯಾಕಂದರೆ ನಮಗೆ ಸ್ವಲ್ಪ ಮನೆ ಹೌಸ್ ಗ್ರಾಸರೀಸು ತೊಗೋಬೇಕಾಗಿದ್ರಿಂದ ಅದನ್ನು ಒಂದೇ ಸಲ ಮುಗಿಸ್ಕೊಂಡೆ. ಆ್ಯಂಡ್ ವೈಲ್ ವಿ ವರ್ ಡೂಯಿಂಗ್ ದ್ಯಾಟ್, ನನ್ನ ಒಂದು ಸರ್ಪ್ರೈಸ್ಗೆ ಫಸ್ಟ್ ಟೈಮ್ ನಾನು ಏನು ನೋಡಿದೆ ಗೊತ್ತಾ ವಾಲ್ಮಾರ್ಟಲ್ಲಿ?
ಇದು ಹಾವ ಅದೇ ನಿಜವಾದ ಹಾವ ಫಸ್ಟ್ ನೋಡಿದಾಗ ನಾನು ರಿಯಲ್ ಅಲ್ಲ ಅನ್ಕೊಂಡೆ ಬಟ್ You're fine. He won't hurt you. They're actually not slimy like people think they are. They're actually very soft. at home oh wow Yes, they're at home all the time. Yeah. Only when I work. oh wow They don't bite. and what do you feed them like food I feed him rats and him mice oh okay because he won't eat a rat. I've tried. hurricane Yes, hurricane. hey Hurricane's a big baby. wow ಆಮೇಲೆ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಕಾರ್ ಕಡೆ ಪಯಣ ಹಶ್ವಾಗ್ತಾ ಇದೆ 3:30 ಆಯ್ತು ಆಲ್ಮೋಸ್ಟ್ ಗಣೇಶನ್ ಮನೆ ಕರ್ಕೊಂಡು ಹೋಗಕ್ಕೆ ಎಕ್ಸೈಟ್ ಆಗಿದ್ದೀರಾ ಐ ಆಮ್ ಅದಾದ ಮೇಲೆ ನಾವು ಬಂದ ಕೆಲಸ ಗಣೇಶನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಸೊ ಫೈನಲಿ ಎಲ್ಲ ಗಣೇಶ ನೋಡಿದ್ಮೇಲೆ ಈ ಒಂದು ಗಣೇಶ ನನಗೆ ಮನೆ ಕರ್ಕೊಂಡು ಹೋಗು ಅಂತ ಫೀಲಿಂಗ್ ಕೊಟ್ಟರು ಆ ಕಣ್ಣುಗಳಲ್ಲಿ ಸೊ ನಾನು ಮನೆ ಕರ್ಕೊಂಡು ಹೋಗೋಕೆ ರೆಡಿ ಆದ್ವಿ ಆದರೆ ಅದಕ್ಕೆ ಮುಂಚೆ ತುಂಬ ಹಶ್ವಾಗಿದ್ದ ಕಾರಣ ವಿ ಹ್ಯಾಡ್ ಟು ಈಟ್ ಸಮಥಿಂಗ್ ಸೊ ಅಲ್ಲೇ ಪಕ್ಕದಲ್ಲಿ ಒಂದು ಇಂಡಿಯನ್ ಪಿಜ್ಜಾ ಸ್ಟೋರ್ ಇತ್ತು ಸೊ ಅಲ್ಲಿಗೆ ಹೋಗಿ ಡಿಲೈಟ್ಫುಲ್ ಪಿಜ್ಜಾಸ್ ಟ್ರೈ ಮಾಡಿದ್ವಿ ತುಂಬಾ ಸುಸ್ತಾಗಿತ್ತು ತುಂಬ ಬಿಸಿಲಿತ್ತು ಹಾಗಾಗಿ ಒಂದು ಜಿಗರ್ತಾಂಡ ಅಂತ ಒಂದು ಡ್ರಿಂಕ್ ಇದೆ ಆ ಡ್ರಿಂಕ್ನ ಕೂಡ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಆಸ್ ಯೂಶುವಲ್ ಬಿಸಿ ಮೇಕಿಂಗ್ ವಿಡಿಯೋಸ್ ಆ್ಯಂಡ್ ವಿಘ್ನೇಶ್ ಆಸ್ ಯೂಶುವಲ್ ಗಿವಿಂಗ್ ಹಿಸ್ ನಾಟ್ ಇಂಟ್ರೆಸ್ಟೆಡ್ ಲುಕ್ಸ್ ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ ಗಣೇಶನ್ನ ಕರ್ಕೊಂಡು ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ಐ ಥಿಂಕ್ ದಟ್ ವಾಸ್ ಪ್ರಾಬಬ್ಲಿ ಗೌರಿ ಗಣೇಶ ಹಬ್ಬದ ಮಳೆ ಬರಲೇಬೇಕಲ್ಲ ಆಮೇಲೆ ಗಣೇಶಂಗೆ ಆರತಿ ಮಾಡಿ ಮನೆ ಒಳಗಡೆ ಖುಷಿಯಾಗಿ ಕರ್ಕೊಂಡ್ವಿ ಇವಾಗ ನೀವಲ್ಲಿ ನೋಡ್ತಾ ಇರ್ಬೋದು ಹಿಂದೆ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಗಣೇಶ ಬರೋ ಟೈಮಿಗೆ ಒಂಥರ ನನಗೂ ಖುಷಿ ಆಯಿತು ದ್ಯಾಟ್ ದ ಯೂನಿವರ್ಸ್ ಇಸ್ ಅಲೈನಿಂಗ್ ಖುಷಿಯಾಗಿದ್ದಾರೆ ದೇವರು ಅಂತಾನು ಅನ್ನಿಸ್ತು ಬಾಗ್ನಕ್ಕೆಲ್ಲ ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಕ್ಕಿ ನಾನು ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೆ ನೆಕ್ಸ್ಟ್ ನಾನು ಸಾಲ್ಟ್ ಪ್ಯಾಕ್ ಮಾಡಿಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಹೆಸರುಬೇಳೆನ ಪ್ಯಾಕ್ ಮಾಡಿಕೊಂಡೆ ದೆನ್ ಕಡಲೆಬೇಳೆ ಆರ್ ಚನಾ ದಾಲ್ ಇದನ್ನು ಪ್ಯಾಕ್ ಮಾಡಿಕೊಂಡೆ ಆಮೇಲೆ ರವೆ ಪ್ಯಾಕ್ ಮಾಡಿಕೊಂಡೆ ಇಲ್ಲಿ ನಾನು ಉದ್ದಿನಬೇಳೆನ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ದೆನ್ ತೂರ್ ದಾಲ್ ಅಂದರೆ ತೊಗರಿ ಬೇಳೆನ ಪ್ಯಾಕ್ ಮಾಡಿಕೊಂಡೆ ಬಾಗ್ನಕ್ಕೆಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಮುಂಚೆ ತಟ್ಟೆಯಲ್ಲಿ ನೀಟಾಗಿ ಜೋಡಿಸ್ಕೊಂಡೆ ಸೊ ಪ್ಯಾಕ್ ಮಾಡೋಕ್ಕೆ ಅಥವಾ ಬಾಗ್ನದ ಬ್ಯಾಸ್ಕೆಟ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ನಾನು ನನ್ನ ಬಾಗ್ನಕ್ಕೆ ಏನೇನು ಕೊಡಬೇಕು 5 ಬಾಗ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ವಿಳೆದೆಲೆ ಅಡಿಕೆ ಅರಿಶಿನ ಕುಂಕುಮ ಬ್ಲೌಸ್ ಪೀಸ್ ಬಳೆ ದೆನ್ ಐ ಆ್ಯಡೆಡ್ ಪ್ಯಾಕ್ ಮಾಡ್ಕೊಂಡಂಥ ಎಲ್ಲ ಧಾನ್ಯಗಳನ್ನ ಇಲ್ಲಿ ನೀಟಾಗಿ ಜೋಡಿಸ್ಕೊಂಡೆ ದೆನ್ ಆಲ್ಸೋ ಆ್ಯಡೆಡ್ ಬಳೆ ಬಿಚ್ಚೋಲೆ ಈ ಎಲ್ಲ ಬಾಗ್ನದ್ದು ಬ್ಯಾಸ್ಕೆಟ್ಗೆ ಆಸ್ ಗಿಫ್ಟ್ ಎಲ್ಲ ಬಾಗ್ನಕ್ಕೂ ನಾನು ಒಂದೊಂದು ತುಳಸಿ ಕಟ್ಟೆ ಆ್ಯಡ್ ಮಾಡಿದೆ ಐ ಆಲ್ಸೋ ಆ್ಯಡೆಡ್ ಒಂದು ಸ್ಮಾಲ್ ಬ್ರಷ್ ಥರ ಅಥವಾ ಫೇಸ್ ಸ್ಟೀಮರ್ ಅಂತ 2 ಸಿಕ್ತು ನನಗೆ ಸೊ ಐ ಆ್ಯಡೆಡ್ ದೋಸ್ ಥಿಂಗ್ಸ್ ಆ್ಯಸ್ ವೆಲ್ ಬಿಕಾಸ್ ಹೆಣ್ಮಕ್ಳು ಅಂದರೆ ಈ ಥರ ಒಂದು ಐಟಮ್ ಹಾಕೊಟ್ಟಾಗ ಖುಷಿ ಆಗ್ತಾರೆ ಇಲ್ಲಿ ನೀವು ನೋಡ್ತಾ ಇರೋದು ನಾನು VR ಆಗಿ ಬಾಗ್ನ ರೆಡಿ ಮಾಡಿದ್ದು ಸೊ ಮಕ್ಕಳಿಗೆ ಅಂದಾಗ ಸ್ವಲ್ಪ ಕಷ್ಟನೇ ಏನು ಹಾಕೋದು ಬಾಗ್ನಕ್ಕೆ ಏನು ಗೊತ್ತಾಗಲ್ಲ ಬಟ್ ಐ ಸೋರ್ಸ್ಡ್ ಫ್ಯೂ ಐಟಮ್ಸ್ ಲೈಕ್ ಕ್ರೇಯಾನ್ ಸ್ಮಾಲ್ ಬಾರ್ಬಿ ಬಳೆಗಳು ಮತ್ತು ಸ್ಟಿಕ್ಕರ್ ಬುಕ್ಕು ಸ್ಟೋರಿ ಬುಕ್ಕು ಈ ಥರ ಒಂದಷ್ಟು ಐಟಮ್ಗಳನ್ನ ಸೋರ್ಸ್ ಮಾಡಿ ಒಂದೊಂದು ಬ್ಯಾಸ್ಕೆಟಲ್ಲಿ ನಾನೇ ಹಾಕ್ಬಿಟ್ಟು ಅದನ್ನ ಗಿಫ್ಟ್ ರ್ಯಾಪ್ ಥರ ಮಾಡಿಟ್ಟೆ ಈ ಮಕ್ಕಳ ಬಾಗ್ನಕ್ಕೆ ಆಲ್ಸೋ ಆ್ಯಡೆಡ್ ಬಳೆ ಮತ್ತು ಚಾಕ್ಲೇಟ್ಸು ಈಗ ನನ್ನ ಮತ್ತು ನನ್ನ ಮಗಳದು ಬಾಗ್ನಗಳೆಲ್ಲನೂ ರೆಡಿಯಾಗಿದೆ ಐ ಆಮ್ ಸೋ ಹ್ಯಾಪಿ US ಅಲ್ಲಿದ್ದಾಗ ನಮಗೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರಬೇಕು ಸೊ ನನಗೆ ಯಾರ ಹೆಲ್ಪ್ ಇಲ್ಲದೆ ಇದ್ದ ಕಾರಣ ನಾನು ಎಲ್ಲದನ್ನೂ ಹರಡ್ಕೊಂಡು ನೀಟಾಗಿ ಸೆಟ್ ಮಾಡಿ ಇಟ್ಕೊಂಡೆ ಸೊ ದಟ್ ಡಂಬುಲಾ ಬ್ಯಾಗ್ಗೆ ಡೈರೆಕ್ಟಾಗಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅದಾದಮೇಲೆ ಆ್ಯಸ್ ಯು ಕ್ಯಾನ್ ಸಿ ದೀಸ್ ಆರ್ ದ 2 ಗಿಫ್ಟ್ಸ್ ದಟ್ ಐ ಹ್ಯಾಡ್ ಆರ್ಡರ್ಡ್ ಆ್ಯಂಡ್ ಗಾಟ್ ಇಟ್ ಇದು ಒಂದು ತುಳಸಿ ಕಟ್ಟೆ ಇದು ಜರ್ಮನ್ ಸಿಲ್ವರ್ ತುಳಸಿ ಕಟ್ಟೆ ಮತ್ತು ನೀವಿಲ್ಲಿ ನೋಡ್ತಾ ಇರೋದು ಕ್ರಿಸ್ಟಲ್ ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಐ ಆರ್ಡರ್ಡ್ ನಾನು 1-2 ಮನೆಗೆ ಅಂತ ಇಟ್ಕೊಂಡೆ ಆಮೇಲೆ ಎಲ್ಲ ಪ್ಯಾಕ್ ಮಾಡಿ ಮಗುದು ಸೆಪ್ರೇಟಾಗಿ ಬ್ಯಾಸ್ಕೆಟ್ಸ್ ರೆಡಿ ಮಾಡಿದೆ ಮಗುದೊಂದು 4 ಬ್ಯಾಸ್ಕೆಟ್ ರೆಡಿ ಮಾಡಿದೆ ಇನ್ನೊಂದು 3 ತಾಂಬೂಲ ಕವರಲ್ಲೇ ಹಾಕಿದೆ ನಂದು 5 ಬಾಗ್ನ ರೆಡಿ ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ತಾಂಬೂಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ವಿ ಹ್ಯಾವ್ ಅ ಲಾಟ್ ಆಫ್ ಗೆಸ್ಟ್ ಕಮಿಂಗ್ ಫಾರ್ ಗಣೇಶ ಆರತಿ ಹಾಗಾಗಿ ಐ ವಾಂಟೆಡ್ ಟು ಪ್ಯಾಕ್ ಎವ್ರಿಥಿಂಗ್ ಆ್ಯಂಡ್ ಕೀಪ್ ಇಟ್ ರೆಡಿ ವಿಯಾರ ಇನ್ನೂ ತುಂಬ ಚಿಕ್ಕದಾಗಿರೋದ್ರಿಂದ ಅವಳನ್ನ ಜೊತೆಗೆ ಇಟ್ಕೊಂಡು ನಮಗೆ ಡೆಕೋರೇಷನ್ ಮಾಡೋಕೆ ಕಷ್ಟ ಆಗಿದ್ದರಿಂದ ವಿ ಹ್ಯಾಡ್ ಆ್ಯಕ್ಚುಲಿ ಬುಕ್ಡ್ ಇವೆಂಟ್ಸ್ ಫ್ಯಾಂಟಸಿ ಅಂತ ಇಲ್ಲೇ ಜಾಕ್ಸನ್ವಿಲ್ ಲೋಕಲ್ ಕಂಪನಿ ಒಂದು ಸೊ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ವಿ ವರ್ ರಿಯಲಿ ಹ್ಯಾಪಿ ವಿತ್ ಫೈನಲ್ ಔಟ್ಪುಟ್
ಇವತ್ತು ನನಗೆ ಗೌರಿ ಮತ್ತೆ ಗಣೇಶ ಹಬ್ಬ ಸೆಲೆಬ್ರೇಷನ್ಗೆ ಇಷ್ಟು ಚಂದವಾಗಿ ಡೆಕೋರೇಷನ್ ಮಾಡಿಕೊಟ್ಟಿರೋದು ಬೇರೆ ಯಾರು ಅಲ್ಲ, ಇಲ್ಲಿ ನಮ್ಮ ಕನ್ನಡ ಸಂಘದಲ್ಲಿ ಒನ್ ಆಫ್ ದ ಕನ್ನಡ ಮೆಂಬರ್ಸ್. ಇವ್ರ ಹೆಸರು ಜ್ಯೋತಿ ಅಂತ. Hi Archana, thanks for inviting us for decorating. Of course, I'm really glad. Thank you so much. And ಇವರು ಸಹನಾ ಅಂತ, they're really good at it. ಎಷ್ಟೊಂದು ಪ್ರಾಜೆಕ್ಟ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಇವತ್ತು ನನ್ನ ಒಂದು ಪ್ರಾಜೆಕ್ಟ್ ನ ಲಾಸ್ಟ್ ಮಿನಿಟ್ ಅಲ್ಲಿ ತಗೊಂಡು ಗ್ರೇಷಿಯಸ್ ಆಗಿ ದೇವ್ ಡನ್ ಇಟ್. ಇಷ್ಟು ಚಂದವಾಗಿ ನಾನು ಮಗಳ ಜೊತೆ ಎಲ್ಲ ಮಾಡ್ಕೊಂಡು ಮಾಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಇವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ನೀವೇ ನೋಡಿ ಹೇಗನ್ಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಥ್ಯಾಂಕ್ ಯು ಅಗೇನ್ ಸಹನಾ. I'm glad you liked it. ಆಫ್ ಕೋರ್ಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಗೇನ್. ಅವ್ರು ಹೊರಟಾಗ 8-8:15 ಆಗಿತ್ತು. ಅದಾದಮೇಲೆ ನನಗೆ ಪೂಜೆಗೆ ಅಣಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟಿತ್ತು. ಐ ಆಮ್ ಆಲ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ವೆಲ್ಕಮ್ ಗೌರಮ್ಮ ಟುಮಾರೋ, which is on Monday. So stay tuned for our celebration video to follow. Wishing you all a very happy Gauri Ganesha Habba.